ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಇವತ್ತೊಂದು ಚಿಕ್ಕ ದೃಷ್ಟಾಂತ ಹೇಳಬೇಕಂತ ಅನಿಸ್ತಾ ಇದೆ. ಕಾರಣ ಗೊತ್ತಿಲ್ಲ. ಇವತ್ತು ದೇಶಭಕ್ತಿ, ನಾಡಭಕ್ತಿ, ನಾಡ ಪ್ರೇಮ, ಪ್ರೀತಿ ಅಂದರೆ ಕೇವಲ ನಾಡು ನುಡಿಗಾಗಿ ದುಡಿದವರು ಅಷ್ಟೇ ನಾಡಭಕ್ತರು, ದೇಶಭಕ್ತರು ಅನ್ನೋದಕ್ಕಿಂತ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯಲ್ಲಿ ದುಡಿತಕ್ಕಂಥವ್ರು, ಕೆಲಸ ಮಾಡ್ತಕ್ಕಂಥವ್ರು ಕೂಡ ಈ ದೇಶದ ಹೋರಾಟಗಾರರು ಮತ್ತು ಈ ದೇಶದ ಸಾಂಸ್ಕೃತಿಕ ನೆಲೆಗಟ್ಟನ್ನು ಉಳಿಸಲು ಮುಂದಾಗಿ ನಿಂತಿರ್ತಕ್ಕಂಥ ಯೋಧರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಉದಾಹರಣೆಗೆ, ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕದ ಒಂದು ಕುಟುಂಬ ಮಹಾನಗರದಲ್ಲಿ ಕೆಲಸಕ್ಕೆಂದು ಹೋಗಿರ್ತದೆ. ಕೆಲಸ ಮಾಡುವಾಗ ಅಲ್ಲೂರ್ವ ಶ್ರೀಮಂತ ವ್ಯಕ್ತಿಯ ಮಗ ಇವರನ್ನು ಪ್ರಶ್ನೆ ಮಾಡ್ತಾರೆ, ತಾತ ನೀವು ಭಾಳ ಕಷ್ಟ ಬೀಳ್ತೀರಿ, ನೀವು ಪಾಪ ಮನೆ ಮಠ ಎಲ್ಲ ಇಲ್ಲ, ಇಲ್ಲಿ ನಗರಗಳಲ್ಲಿ ಹೀನಾಯವಾದ ಜೀವನ ನಡೆಸ್ತೀರಿ ಅಂದಾಗ ಆಗ ಆ ಯಜಮಾನ ಮುದುಕ ಹೇಳ್ತಾನೆ, ಹಾಗೇನು ಇಲ್ಲ ಕಂದ, ನಮಗೂ ಹೊಲ ಮನೆ ಆಸ್ತಿ ಎಲ್ಲ ಇದೆ. ಆದರೆ ನಾವು ಈ ಒಂದು ಮಳೆ ಬಾರದೇ ಇರೋ ಕಾರಣ, ಮಳೆರಾಯನ ಕೃಪೆ ಇಲ್ಲದಕ್ಕೆ ನಾವು ಬಂದು ಇಲ್ಲಿ ಹೊಟ್ಟೆ ಹೊರಲಿಕ್ಕಾಗಿ ನಿಮ್ಮ ಊರಿಗೆ ಬಂದಿದ್ದೇವೆ ಹೊರತು ನಾವು ಇಲ್ಲಿ ಭಿಕ್ಷೆ ಬೇಡತಕ್ಕಂಥ ಪರಿಸ್ಥಿತಿಗೆ ಬಂದಿಲ್ಲ ಅಂತಂದಾಗ ಆ ಹುಡುಗ ಹೇಳ್ತಾನೆ, ತಾತ ಇಷ್ಟೆಲ್ಲ ನೀವು ಆಸ್ತಿ ಅಂತಸ್ತು ಇಟ್ಕೊಂಡು ಯಾಕೆ ಕಷ್ಟ ಬೀಳಬೇಕು? ಆಸ್ತಿನ ಮಾರಿಬಿಟ್ರೆ ನಿಮ್ಗೆ ಒಳ್ಳೆ ದುಡ್ಡು ಬರ್ತದೆ, ಆ ದುಡ್ಡು ಬಂದರೆ ನೀವು ಒಳ್ಳೆ ಮನೆ ಕಟ್ಟಿ ಮನೆ ಬಾಡಿಗೆ ಬಿಟ್ಟು ಆರಾಮಾಗಿರ್ಬೋದಲ್ಲ ಅಂತಂದಾಗ ಆ ಹುಡುಗನಿಗೆ ಆ ಯಜಮಾನ ಹೇಳ್ತಾನೆ, ಅಲ್ಲ ಕಣಪ್ಪ, ನಾವು ಈ ವರ್ಷ ಮಳೆ ಬರಲಿಲ್ಲ ಅಂತ ಹೊಲ ಮನೆ ಮಾರಿ ಮನೆ ಕಟ್ಟಿ ನಾವು ಮನೆಯಲ್ಲಿ ಸುಖವಾಗಿರ್ಬೇಕಂತಂದರೆ ಮುಂದಿನ ಪೀಳಿಗೆಗೆ ಅನ್ನ ಹಾಕೋರಾದರೂ ಯಾರು? ಹೊಲ ಮನೆಗಳನ್ನು ಮಾರಾಟ ಮಾಡಿ ನಾವು ಬಂದದ್ದೇ ಆದರೆ ನಾಳೆ ದಿನ ಈ ಭೂಮಿ ತಾಯಿ ಮೇಲೆ ರೈತರು ಬದುಕೋದೇ ಹಾಗೆ, ಜನಗಳು ಬದುಕೋದೇ ಹಾಗೆ, ಅವ್ರಿಗೆ ಊಟ ಸಿಗೋದಾಗೆ ಅದ್ರ ಹಾಗೆ. ಈ ವರ್ಷ ಏನೋ ಮಳೆರಾಯ ಬಂದಿಲ್ಲ, ದುಡಿಲಿಕ್ಕೆ ಬಂದಿದ್ದೀವಿ, ಮಳೆ ಬರಲಿಲ್ಲ ಅಂತ ನಾವು ಜಮೀನು ಮಾರಿ ನಗರಗಳಿಗೆ ಬಂದುಬಿಟ್ರೆ ಮುಂದೊಂದು ದಿನ ನಮಗೆ ಬಿತ್ತಲಿಕ್ಕೆ ಜಮೀನು ಇರೋದಿಲ್ಲ. ಮುಂದಿನ ವರ್ಷ ಬರ್ಬೋದು, ಮತ್ತು ದುಡಿತೀವಿ, ನಾವು ಬೆಳಿತೀವಿ, ದೇಶಕ್ಕೆ ಅನ್ನ ಕೊಡ್ತೀವಿ, ನಮ್ಮ ವೃತ್ತಿಯನ್ನು ನಮಗೆ ಬಿಟ್ಕೊಡೋಕ್ಕಾಗೋದಿಲ್ಲ. ಮಳೆರಾಯ ಮುನಿಸ್ಕೊಂಡಿದ್ದಾನೆ ಅಷ್ಟೇ, ಮುಂದಿನ ವರ್ಷವೂ ಹೀಗೆ ಮಾಡಲಿಕ್ಕಿಲ್ಲ ಅಂತ ಹೇಳಿದಾಗ ಹುಡುಗನ ಕಣ್ಣಲ್ಲಿ ನೀರು ಬರ್ತದೆ. ಹೌದಲ್ವಾ? ನಮ್ಮಪ್ಪನೂ ಆವಾಗ ಆಸ್ತಿ ಮಾರಿಬಿಟ್ಟು ನಮಗೆಲ್ಲ ಓದಿಸಿದ. ಇವತ್ತು ನಾವು ಜಮೀನಲ್ಲಿ ಬೆಳೆ ಹೇಗಿರ್ತದೆ ಅಂತ ನೋಡಲಿಕ್ಕೂ ನಮಗೆ ಕಾಣಸಿಗ್ತಾ ಇಲ್ಲ. ಆದರೆ ಅಕ್ಷರ ಕಲಿಯದ ಈ ಯಜಮಾನ ಮುಂದಿನ ಪೀಳಿಗೆಗೆ ಅನ್ನ ಹಾಕಬೇಕಲ್ಲ ಅನ್ನೋ ಒಂದು ಚಿಂತನೆ ಅದ್ಭುತವಾದದ್ದು ಅಂತ ಮನದಲ್ಲೇ ನಂದ್ಕೊಂಡು ದೊಡ್ಡದಿಂದ ಆತನಿಗೆ ಸೆಲ್ಯೂಟ್ ಹೊಡೆದು ಮುಂದೆ ಹೋಗ್ತಾನೆ. ಪ್ರಿಯ ಸ್ನೇಹಿತರೆ, ನಿಜ ಅಂದರೆ ಕೇವಲ ಈ ದೇಶಕ್ಕಾಗಿ ಹೋರಾಟ ಮಾಡಿದವರ ಜೊತೆಗೆ ಈ ದೇಶದ ಸಂಸ್ಕೃತಿ, ಈ ದೇಶದ ನೆಲೆಗಟ್ಟು, ಈ ದೇಶದ ಮಣ್ಣು ಉಳಿಸಲಿಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಕೂಡ ಈ ದೇಶದ ಅಪಾರ ಭಕ್ತಿಯುಳ್ಳಂಥ ದೇಶ ಪ್ರೇಮಿಗಳಂದರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ ರೈತ ನಮ್ಮ